ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಬೇಸಿಕ್ ಇನ್ಫಾರ್ಮೇಷನ್ಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಅನ್ನ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಟೇಬಲ್ ಅನ್ನ ಹಾಕಿದ್ದೀನಿ. ಈ ಟೇಬಲ್ ಅನ್ನ ನಾವು ಫಸ್ಟ್ PUC ಒಳಗಡೆ ಸ್ಟಡಿ ಮಾಡಿದ್ದೀವಿ. ಈ ಟೇಬಲ್ ಅನ್ನ ಆಧಾರವಾಗಿಟ್ಕೊಂಡು ಸೆಕೆಂಡ್ PUC ಒಳಗಡೆ ಕೇಳುವಂತಹ ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡಬಹುದು. ನಿಮ್ಗೆಲ್ರಿಗೂ ಗೊತ್ತು, ಟ್ರಿಗ್ನೋಮೆಟ್ರಿಯನ್ನ ಫಸ್ಟ್ ಇಯರ್ ಒಳಗಡೆ ಕಲ್ತಿದ್ದೀವಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಅನ್ನ ಸೆಕೆಂಡ್ ಇಯರ್ ಒಳಗಡೆ ಸ್ಟಡಿ ಮಾಡ್ತೀವಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗಳನ್ನ ಬರೆದಿದ್ದೀನಿ. ಸೈನ್, ಕಾಸ್, ಟ್ಯಾನ್, ಕಾಟ್, ಸೆಕ್ ಮತ್ತೆ ಕೋಸಿಕೆಂಟ್ ಅಂತ. ಇಲ್ಲಿ ಆಂಗಲ್ಸ್ ಗಳನ್ನ ಬರೆದಿದ್ದೀನಿ. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ನಿಮಗೆ ಫಸ್ಟ್ ಇಯರ್ ಒಳಗಡೆ ಆಂಗಲ್ಸ್ ಗಳನ್ನ ಎರಡು ರೀತಿಯಿಂದ ಮೇಜರ್ ಮಾಡ್ತೀವಿ. ಒಂದನೇದ್ದು ಡಿಗ್ರಿ ಮೇಜರ್, ಅದರ ಪಕ್ಕದಲ್ಲಿ ಕೂಡ ನಾನು ರೇಡಿಯನ್ ಮೇಜರ್ ಅನ್ನ ಬರೆದಿದ್ದೀನಿ. ಓಕೆ, 30 ಡಿಗ್ರಿಯನ್ನ π/6 ಅಂತ ಕರಿತೀವಿ, 45 ಡಿಗ್ರಿಯನ್ನ π/4 ಅಂತ ಕರಿತೀವಿ, 60 ಡಿಗ್ರಿಯನ್ನ π/3 ಅಂತ ಕರಿತೀವಿ, 90 ಡಿಗ್ರಿಯನ್ನ π/2 ಅಂತ ಕರಿತೀವಿ. ಇಲ್ಲಿ ಎಲ್ಲ ಆಂಗಲ್ಗಳಿಗೆ ಬರುವಂತಹ ವ್ಯಾಲ್ಯೂಗಳನ್ನ ಬರೆದಿದ್ದೀನಿ. ಸೊ ನಮಗಿವಾಗ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಟ್ರಿಗ್ನೋಮೆಟ್ರಿ ಮತ್ತೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗಳಿಗಿರ್ತಕ್ಕಂತಹ ಡಿಫರೆನ್ಸ್ ಏನಿದೆ ಅಂತ. ಸೊ ಫಸ್ಟ್ PUC ಒಳಗಡೆ ಏನ್ ಮಾಡ್ತಾ ಇದ್ವಿ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳ ಆಂಗಲ್ಗಳಿಗೆ ಏನ್ ಫೈಂಡ್ ಮಾಡ್ತಾ ಇದ್ವಿ, ವ್ಯಾಲ್ಯೂಸ್ ಗಳನ್ನ ಫೈಂಡ್ ಮಾಡ್ತಾ ಇದ್ವಿ. ಇವಾಗ ನೋಡೋಣ. ಸೈನ್ 0 ಅಂದ್ರೆ 0, ಸೈನ್ 30 ಅಂದ್ರೆ 1/2, ಸೈನ್ 45 ಅಂದ್ರೆ 1/√2, ಸೈನ್ 60 ಅಂದ್ರೆ √3/2, ಸೈನ್ 90 ಅಂದ್ರೆ 1, ಕಾಸ್ 0 ಅಂದ್ರೆ 1, ಕಾಸ್ 30 ಅಂದ್ರೆ √3/2, ಕಾಸ್ 45 ಅಂದ್ರೆ 1/√2, ಕಾಸ್ 60 ಅಂದ್ರೆ 1/2, ಕಾಸ್ 90 ಅಂದ್ರೆ 0. ಟ್ಯಾನ್ 0 ಅಂದ್ರೆ 0, ಟ್ಯಾನ್ 30 ಅಂದ್ರೆ 1/√3, ಟ್ಯಾನ್ 45 ಅಂದ್ರೆ 1, ಟ್ಯಾನ್ 60 ಅಂದ್ರೆ √3, ಟ್ಯಾನ್ 90 ಅಂದ್ರೆ ನಾಟ್ ಡಿಫೈನ್ಡ್. ಅದೇ ರೀತಿ ಕಾಟ್ 0 ಅಂದ್ರೆ ನಾಟ್ ಡಿಫೈನ್ಡ್, ಕಾಟ್ 30 ಅಂದ್ರೆ √3, ಕಾಟ್ 45 is 1, ಕಾಟ್ 60 is 1/√3, ಕಾಟ್ 90 is 0. ಅದೇ ರೀತಿ ಸೀಕೆಂಟ್ 0 ಅಂದ್ರೆ 1, ಸೀಕೆಂಟ್ 30 ಅಂದ್ರೆ 2/√3, ಸೀಕೆಂಟ್ 45 ಅಂದ್ರೆ √2, ಸೀಕೆಂಟ್ 60 ಅಂದ್ರೆ 2, ಸೀಕೆಂಟ್ 90 ಅಂದ್ರೆ ನಾಟ್ ಡಿಫೈನ್ಡ್. ಅದೇ ರೀತಿ ಕೋಸಿಕೆಂಟ್ 0 ಅಂದ್ರೆ ನಾಟ್ ಡಿಫೈನ್ಡ್, ಕೋಸಿಕೆಂಟ್ 30 ಅಂದ್ರೆ 2, ಕೋಸಿಕೆಂಟ್ 45 ಅಂದ್ರೆ √2, ಕೋಸಿಕೆಂಟ್ 60 ಅಂದ್ರೆ 2/√3, ಕೋಸಿಕೆಂಟ್ 90 ಅಂದ್ರೆ 1. ಸೊ ಇವಾಗ ಗೊತ್ತಾಯ್ತು, ಟ್ರಿಗ್ನೋಮೆಟ್ರಿ ಒಳಗಡೆ ಏನ್ ಮಾಡ್ತಾ ಇದ್ವಿ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳ ಆಂಗಲ್ಗಳಿಗೆ ವ್ಯಾಲ್ಯೂಗಳನ್ನ ಫೈಂಡ್ ಮಾಡ್ತಾ ಇದ್ವಿ. ಇವಾಗ ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗಳನ್ನ ಬರೆದಿದ್ದೀನಿ. ಸೈನ್ ಇನ್ವರ್ಸ್, ಕಾಸ್ ಇನ್ವರ್ಸ್, ಟ್ಯಾನ್ ಇನ್ವರ್ಸ್, ಕಾಟ್ ಇನ್ವರ್ಸ್, ಸೀಕೆಂಟ್ ಇನ್ವರ್ಸ್ ಮತ್ತೆ ಕೋಸಿಕೆಂಟ್ ಇನ್ವರ್ಸ್. ಇವಾಗ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಒಳಗಡೆ ವ್ಯಾಲ್ಯೂಗಳಿಗೆ ಆಂಗಲ್ ಗಳನ್ನ ಫೈಂಡ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ಅನ್ನ ತೋರಿಸ್ತೀನಿ. ಕಾಸ್ ಇನ್ವರ್ಸ್ ಆಫ್ 1/2 ಅಂದ್ರೆ 60 ಡಿಗ್ರಿ, ಅಥವಾ ಕಾಸ್ ಇನ್ವರ್ಸ್ ಆಫ್ 1/2 ಅಂದ್ರೆ ಏನಂತ ಬರಿತೀವಿ, π/3 ಅಂತ ಬರಿತೀವಿ. ಅದೇ ರೀತಿ ಟ್ಯಾನ್ ಇನ್ವರ್ಸ್ ಆಫ್ 1 ಅಂದ್ರೆ ಏನ್ ಬರಿತೀವಿ, π/4 ಅನ್ನ ಬರಿತೀವಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಒಳಗಡೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳ ವ್ಯಾಲ್ಯೂಗಳಿಗೆ ಆಂಗಲ್ಗಳನ್ನ ಫೈಂಡ್ ಮಾಡ್ತೀವಿ. ಇಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಅನ್ನ ನೆನಪಿಟ್ಕೊಳ್ಬೇಕು. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನಾವು ಏನು ಆಂಗಲ್ಗಳನ್ನ ಬರಿತೀವಿ, ಆಂಗಲ್ಗಳನ್ನ ಮಸ್ಟ್ ಅಂಡ್ ಶುಡ್ ರೇಡಿಯನ್ ಮೇಜರ್ ಒಳಗಡೆ ಬರಿಬೇಕು. ಸೊ ನೆನ್ಪಿಟ್ಕೊಳ್ರಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯಾವುದೇ ಆಂಗಲ್ಗಳನ್ನ ಬರೆಯೋದಿದ್ರು ಕೂಡ ಅದನ್ನ ಮಸ್ಟ್ ಅಂಡ್ ಶುಡ್ ಎದ್ರೊಳಗಡೆ ಬರಿಬೇಕು, ರೇಡಿಯನ್ ಮೇಜರ್ ಒಳಗಡೆ ಬರಿಬೇಕು. ಸೊ ಇವಾಗ ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಗಳನ್ನ ಬರೆದಿದ್ದಾಯ್ತು. ಇಲ್ಲಿ ಪಕ್ಕದಲ್ಲಿ ಡೊಮೇನ್ ಮತ್ತೆ ರೇಂಜ್ ಅನ್ನ ಬರೆದಿದ್ದೀನಿ. ಡೊಮೇನ್ ಮತ್ತೆ ರೇಂಜ್. ಸೊ ನಾವು ರೇಂಜ್ ಅನ್ನ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂದ್ರೂ ಒಂದೇ, ರೇಂಜ್ ಅಂದ್ರೂ ಒಂದೇ. ಇವಾಗ ಎಲ್ಲಾ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳ ಡೊಮೇನ್ ಗಳನ್ನು ಬರಿತೀನಿ ಮತ್ತೆ ರೇಂಜ್ ಅನ್ನು ಬರಿತೀನಿ.
ಡೊಮೇನ್ ಮತ್ತೆ ರೇಂಜ್ ಅನ್ನ ಮಸ್ಟ್ ಅಂಡ್ ಶುಡ್ ನಾವೆಲ್ಲರೂ ನೆನಪಲ್ಲಿಟ್ಕೊಳ್ಬೇಕು. ಯಾಕಂತಂದ್ರೆ ಈ ಡೊಮೇನ್ ಮತ್ತೆ ರೇಂಜ್ ಗಳನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗಳಲ್ಲಿ ಕೇಳಬಹುದು. ನೋಡಿ, ತುಂಬಾನೇ ಸಿಂಪಲ್ ಇದೆ. ಸೈನ್ ಇನ್ವರ್ಸ್ ನ ಡೊಮೇನ್ ಬಂದ್ಬಿಟ್ಟು ಕ್ಲೋಸ್ಡ್ ಇಂಟರ್ವಲ್ -1 to 1 ಅಂತ ಇದೆ. ಅದೇ ರೀತಿ ಕಾಸ್ ಇನ್ವರ್ಸ್ ನ ಡೊಮೇನ್ ಬಂದ್ಬಿಟ್ಟು ಕ್ಲೋಸ್ಡ್ ಇಂಟರ್ವಲ್ -1 to 1 ಅಂತ ಇದೆ. ನೋಡ್ರಿ, ಸೈನ್ ಇನ್ವರ್ಸ್ ಮತ್ತೆ ಕಾಸ್ ಇನ್ವರ್ಸ್ ನ ಡೊಮೇನ್ ಬಂದ್ಬಿಟ್ಟು ಸೇಮ್ ಇದೆ. ನಿಮಗ್ ಗೊತ್ತು, ಯಾವಾಗ ಕ್ಲೋಸ್ಡ್ ಇಂಟರ್ವಲ್ ಬರುತ್ತೋ ಅವಾಗ ಪಾಯಿಂಟ್ಗಳು ಇನ್ಕ್ಲೂಡ್ ಆಗುತ್ತೆ, ಯಾವಾಗ ಓಪನ್ ಇಂಟರ್ವಲ್ ಇರುತ್ತೋ ಪಾಯಿಂಟ್ಗಳೇನಾಗುತ್ತೆ, ಎಕ್ಸ್ಕ್ಲೂಡ್ ಆಗುತ್ತೆ. ಇನ್ಕ್ಲೂಡ್ ಅಂದ್ರೆ ಆ ಪಾಯಿಂಟ್ಗಳನ್ನ ತಗೊಂಡು, ಎಕ್ಸ್ಕ್ಲೂಡ್ ಅಂದ್ರೆ ಆ ಪಾಯಿಂಟ್ಗಳನ್ನ ಬಿಟ್ಟು. ಒಂದನ್ನ ನೆನ್ಪಿಟ್ಕೊಳ್ರಿ, ಯಾವಾಗ ಕ್ಲೋಸ್ಡ್ ಇಂಟರ್ವಲ್ ಬರುತ್ತೋ ಪಾಯಿಂಟ್ಗಳು ಇನ್ಕ್ಲೂಡ್ ಆಗುತ್ತೆ, ಯಾವಾಗ ಓಪನ್ ಇಂಟರ್ವಲ್ ಬರುತ್ತೋ ಪಾಯಿಂಟ್ಗಳು ಎಕ್ಸ್ಕ್ಲೂಡ್ ಆಗುತ್ತೆ. ಇಲ್ಲಿ ನೋಡ್ರಿ, ಇವಾಗ ಟ್ಯಾನ್ ಇನ್ವರ್ಸ್ ಮತ್ತೆ ಕಾಟ್ ಇನ್ವರ್ಸ್ ಡೊಮೇನ್ ಬಂದ್ಬಿಟ್ಟು ಆರ್. ಆರ್ ಅಂದ್ರೆ ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂತ. ಆರ್ ಅಂದ್ರೆ ಏನು? ದಟ್ ಈಸ್ ಅ ಸೆಟ್ ಆಫ್ ಯಾವ ನಂಬರು? ರಿಯಲ್ ನಂಬರ್ಸ್. ಸೆಟ್ ಆಫ್ ರಿಯಲ್ ನಂಬರ್ಸ್. ಅದೇ ರೀತಿ ಕಾಟ್ ಇನ್ವರ್ಸ್ ನ ಡೊಮೇನ್ ಬಂದ್ಬಿಟ್ಟು ಆರ್. ಆರ್ ಅಂದ್ರೆ ನಿಮಗೆ ಈಗ ತಾನೇ ಹೇಳಿದೀನಿ ಏನು? ಸೆಟ್ ಆಫ್ ರಿಯಲ್ ನಂಬರ್ಸ್. ಸೆಟ್ ಆಫ್ ರಿಯಲ್ ನಂಬರ್ಸ್. ಓಕೆ, ನೋಡ್ರಿ, ಟ್ಯಾನ್ ಇನ್ವರ್ಸ್ ಮತ್ತೆ ಕಾಟ್ ಇನ್ವರ್ಸ್ ಡೊಮೇನ್ ಬಂದ್ಬಿಟ್ಟು ಸೇಮ್ ಇದೆ. ಏನು? ಆರ್. ಆರ್ ಅಂದ್ರೆ ಏನು? ಸೆಟ್ ಆಫ್ ರಿಯಲ್ ನಂಬರ್ಸ್. ಓಕೆ, ಇವಾಗ ಸೀಕೆಂಟ್ ಇನ್ವರ್ಸ್ ಮತ್ತೆ ಕೋಸಿಕೆಂಟ್ ಇನ್ವರ್ಸ್ ನ ಡೊಮೇನ್ ಕೂಡ ಸೇಮ್ ಇದೆ. ದಟ್ ಈಸ್ ಆರ್. ರಿಯಲ್ ನಂಬರ್ ಒಳಗಡೆ ಓಪನ್ ಇಂಟರ್ವಲ್ -1 to 1 ಅನ್ನ ರಿಮೂವ್ ಮಾಡಬೇಕು. ದಟ್ ಈಸ್ ಆರ್ ಮೈನಸ್ ಓಪನ್ ಇಂಟರ್ವಲ್ -1, 1. ನೋಡ್ರಿ, ಇಲ್ಲಿ ಡೊಮೇನ್ ಗಳನ್ನ ನೆನ್ಪಿಡೋದು ತುಂಬಾನೇ ಈಸಿ. ಸೈನ್ ಇನ್ವರ್ಸ್ ಮತ್ತೆ ಕಾಸ್ ಇನ್ವರ್ಸ್ ಡೊಮೇನ್ ಬಂದ್ಬಿಟ್ಟು ಕ್ಲೋಸ್ಡ್ ಇಂಟರ್ವಲ್ -1 to 1. ಟ್ಯಾನ್ ಇನ್ವರ್ಸ್ ಮತ್ತೆ ಕಾಟ್ ಇನ್ವರ್ಸ್ ನ ಡೊಮೇನ್ ಬಂದ್ಬಿಟ್ಟು ಆರ್. ಆರ್ ಅಂದ್ರೆ ಏನು? ಸೆಟ್ ಆಫ್ ರಿಯಲ್ ನಂಬರ್ಸ್. ಅದೇ ರೀತಿ ಸೀಕೆಂಟ್ ಇನ್ವರ್ಸ್ ಮತ್ತೆ ಕೋಸಿಕೆಂಟ್ ಇನ್ವರ್ಸ್ ನ ಡೊಮೇನ್ ಬಂದ್ಬಿಟ್ಟು ಸೆಟ್ ಆಫ್ ರಿಯಲ್ ನಂಬರ್ ಒಳಗಡೆ ಮೈನಸ್ ಓಪನ್ ಇಂಟರ್ವಲ್ -1, 1 ಅನ್ನ ತೆಗಿಬೇಕು. ಇವಾಗ ಅದೇ ರೀತಿ ರೇಂಜಸ್ ಗಳನ್ನ ಫೈಂಡ್ ಮಾಡೋಣ. ಆಲ್ರೆಡಿ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ನಾವು ಡೈರೆಕ್ಟ್ ಆಗಿ ರೇಂಜಸ್ ಗಳನ್ನ ಬರೆದ್ಬೋಣ. ಸೈನ್ ಇನ್ವರ್ಸ್ ರೇಂಜ್ ಬಂದ್ಬಿಟ್ಟು ಕ್ಲೋಸ್ಡ್ ಇಂಟರ್ವಲ್ -90 to 90. -90 to 90. ಈಗ ತಾನೇ ಹೇಳಿದೀನಿ ಕ್ಲೋಸ್ಡ್ ಇಂಟರ್ವಲ್ ಅಂದ್ರೆ ಇನ್ಕ್ಲೂಡ್ ಅಂತ. ಅದೇ ರೀತಿ ಕಾಸ್ ಇನ್ವರ್ಸ್ ನ ರೇಂಜ್ ಬಂದ್ಬಿಟ್ಟು ಕ್ಲೋಸ್ಡ್ ಇಂಟರ್ವಲ್ 0 to 180. ಕ್ಲೋಸ್ಡ್ ಇಂಟರ್ವಲ್ 0 to 180. ಅದೇ ರೀತಿ ಟ್ಯಾನ್ ಇನ್ವರ್ಸ್ ನ ರೇಂಜ್ ಬಂದ್ಬಿಟ್ಟು ಓಪನ್ ಇಂಟರ್ವಲ್ -90 to 90. ಅದೇ ರೀತಿ ಕಾಟ್ ಇನ್ವರ್ಸ್ ನ ರೇಂಜ್ ಬಂದ್ಬಿಟ್ಟು ಓಪನ್ ಇಂಟರ್ವಲ್ 0 to π. ಅದೇ ರೀತಿ ಸೀಕೆಂಟ್ ಇನ್ವರ್ಸ್ ನ ರೇಂಜ್ ಅಥವಾ ಪ್ರಿನ್ಸಿಪಲ್ ವ್ಯಾಲ್ಯೂ ಬಂದ್ಬಿಟ್ಟು ಕ್ಲೋಸ್ಡ್ ಇಂಟರ್ವಲ್ 0 to π. ಅದರೊಳಗಡೆ -90 ಅನ್ನ ತೆಗಿಬೇಕು. ಯಾಕಂದ್ರೆ ಕ್ಲೋಸ್ ಇಂಟರ್ವಲ್ 0 to 180 ಇಂದ -90 ಅನ್ನ ರಿಮೂವ್ ಮಾಡಬೇಕು. ಅದೇ ರೀತಿ ಕೋಸಿಕೆಂಟ್ ಇನ್ವರ್ಸ್ ನ ರೇಂಜ್ ಬಂದ್ಬಿಟ್ಟು ಕ್ಲೋಸ್ಡ್ ಇಂಟರ್ವಲ್ -90 to 90 ಎಕ್ಸೆಪ್ಟ್ 0. ಸೊ ಇವಾಗ ಎಲ್ಲ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಗಳ ರೇಂಜ್ ಕೂಡ ಬರ್ದಾಯ್ತು. ನಿಮಗೆ ಗೊತ್ತು, ಸೈನ್ ಇನ್ವರ್ಸ್ ನ ರೇಂಜ್ ಬಂದ್ಬಿಟ್ಟು ಕ್ಲೋಸ್ಡ್ ಇಂಟರ್ವಲ್ -90 to 90. ಕಾಸ್ ಇನ್ವರ್ಸ್ ನ ರೇಂಜ್ ಬಂದ್ಬಿಟ್ಟು ಕ್ಲೋಸ್ಡ್ ಇಂಟರ್ವಲ್ 0 to 180. ಟ್ಯಾನ್ ಇನ್ವರ್ಸ್ ನ ರೇಂಜ್ ಬಂದ್ಬಿಟ್ಟು ಓಪನ್ ಇಂಟರ್ವಲ್ -90 to 90. ಕಾಟ್ ಇನ್ವರ್ಸ್ ನ ರೇಂಜ್ ಬಂದ್ಬಿಟ್ಟು ಓಪನ್ ಇಂಟರ್ವಲ್ 0 to 180. ಅದೇ ರೀತಿ ಸೀಕೆಂಟ್ ಇನ್ವರ್ಸ್ ನ ರೇಂಜ್ ಬಂದ್ಬಿಟ್ಟು ಕ್ಲೋಸ್ಡ್ ಇಂಟರ್ವಲ್ 0 to 180 -90. ಅದೇ ರೀತಿ ಕೋಸಿಕೆಂಟ್ ಇನ್ವರ್ಸ್ ನ ರೇಂಜ್ ಬಂದ್ಬಿಟ್ಟು ಕ್ಲೋಸ್ಡ್ ಇಂಟರ್ವಲ್ -90 to 90 -0. ಸೊ ನಾವು ಎಟ್ ಎನಿ ಕಾಸ್ಟ್ ಈ ಎಲ್ಲ ಟೇಬಲ್ ಅನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಇದೇ ಟೇಬಲ್ ಅನ್ನ ಆಧಾರವಾಗಿ ಇಟ್ಕೊಂಡು ಎಕ್ಸರ್ಸೈಸ್ 2.1 ಪ್ರಾಬ್ಲಮ್ಸ್ ಗಳನ್ನ ನಮ್ಮ ಮುಂದಿನ ಸೆಕ್ಷನ್ ಗಳಲ್ಲಿ ಸಾಲ್ವ್ ಮಾಡೋಣ. ಧನ್ಯವಾದಗಳು.